ಇಷ್ಟೊಂದು ಕಷ್ಟಪಟ್ಟು ಇದನ್ನೆಲ್ಲ ಯಾಕೆ ಮಾಡಕ್ ಹೋದೆ? ನನ್ನ ಹೆಸರಿಲ್ಲರೂ ಸಂತೋಷನ ನಿನ್ ಮುಖದಲ್ಲಿ ನೋಡ್ಬೇಕು ಅಂತ. ಅಷ್ಟೇನಾ? ನಿಜವಾಗ್ಲೂ ಅಷ್ಟೇನಾ? ಸಮಥಿಂಗ್ ಇಲ್ವಾ? ಸಂತೋಷ್, ಇಲ್ಲೇನೋ ಮಾಡ್ತಿದ್ಯಾ? ಎಲ್ರು ಕೆಳಗಿದ್ದಾರೆ, ಬಾ ಹೋಗೋಣ. ಬರ್ತೀನಿ, ನೀನ್ ಹೋಗ್ ಮಮ್ಮಿ. ನಾಳೆ ಹೊರಡ್ತಿದೀವಿ, ನೆನಪಿದೆ ತಾನೆ? ನೆನಪಿದೆ. ಅಂದ್ಕೊಂಡಾಗೆ ಮದುವೆ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ಆಯ್ತಪ್ಪ. ಆ ಹುಡುಗಿದೊಂದೇ ಬಿಡೋ ಅದನ್ನ. ಅದು ಬಲ್ಲಿ ಅದೊಂದು ಸ್ಕ್ರಾಪ್ ಬಿಲ್ಡಿಂಗ್. ತಿರ್ಗಾ ಶುರು ಮಾಡಿದ್ಯಾ? ನೋಡೋಲ್ಲಿ ವಿಧಾನಸೌಧ, ವಿಕಾಸಸೌಧ ನೋಡೋಕೆ 2 ಕಣ್ಣು ಸಾಲದು. ಏನ್ ಸಂತೋಷ್ ಇದು? ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಸಂತೋಷ್ ಜ್ಯೂಸ್. ಏಯ್, ಮಾತಾಡ್ತಿರೋದ್ ಕಾಣಲ್ಲ? ಹೌದಾ, ಮಾತಾಡಿ. ಯಾಕೆ ಡಿಯರ್, ಇನ್ನು ಅವಳ ಬಗ್ಗೆ ಯಾಕೆ ಯೋಚಿಸ್ತಿದ್ಯಾ? ಹೀಗ್ ಬಂದ್ ಹಾಗೆ ಹೊರಟೋದ್ಲು. ಅವಳು ಜಸ್ಟ್ ಪಾಸಿಂಗ್ ಕ್ಲೌಡ್. ನಿನ್ಗೆ ಜೊತೆಯಾಗಿ ಜೀವನ ಪೂರ್ತಿ ನಾನಿರ್ತೀನಲ್ಲ. ಹಾಗಾದ್ರೆ ನನಗೋಸ್ಕರ ವೇಟ್ ಮಾಡ್ತೀಯಾ? ಮಾಡ್ತೀನಿ ಡಿಯರ್. ನಾನಂತೆ ಮತ್ತೆ ಯಾರು ವೇಟ್ ಮಾಡ್ತಾರೆ? ಎಷ್ಟು ದಿನ? ಎಷ್ಟು ದಿನ ಬೇಕಾದ್ರೂ ಕಾಯ್ತೀನಿ. 1-2 ವರ್ಷ? ಆಫ್ ಕೋರ್ಸ್. 10 ವರ್ಷ? 10? 100 ವರ್ಷ? ನೀನ್ ವೇಟ್ ಮಾಡಲ್ಲ, ಸಿರಿ ವೇಟ್ ಮಾಡ್ತಾನೆ. ಪಾಸಿಂಗ್ ಕ್ಲೌಡ್ ಅವಳಲ್ಲ, ನೀನು. ಅವನ್ ಮಾತನ್ನ ಮನಸ್ಸಿಗೆ ಹಾಕೋಬೇಡಮ್ಮ. ಅವ್ರ ಮನೇಲಿ ನಿರ್ಧಾರ ಏನಿದ್ರು ಅವ್ರ ಅಮ್ಮಂದೆ. ಅವ್ರಮ್ಮ ನಮಗ್ ಮಾತು ಕೊಟ್ಟಿದ್ದಾರೆ, ನಿನ್ನ ಮದುವೆ ಸಂತೋಷ ಜೊತೆ ನಡೆಯುತ್ತೆ. ಅಲ್ಲಿ ನಡೆದಿದ್ದೆಲ್ಲ ಭದ್ರ ಹೇಳ್ದ ಅಮ್ಮರೆ. ಶ್ರೀಮಂತರು ಅಂದ್ರೆ ಹಿಂಗೆಯ, ಬೇರೆಯವ್ರ ಮೇಲೆ ತಪ್ಪು ಹೊರ್ಸೋದೆ ಅವ್ರ ಜಾಯಮಾನ. ನೀವೇನು ನೊಂದ್ಕೋಬೇಡಿ. ನನ್ನಿಂದ ಅಣ್ಣಯ್ಯಂಗೆ ಅವಮಾನ ಆಯ್ತು. ಇಷ್ಟೆಲ್ಲ ಆದ್ರೂ ಅಣ್ಣಯ್ಯ ನಂಗೊಂದು ಮಾತು ಕೇಳಲಿಲ್ಲ. ಅಮ್ಮರೆ, ಅಣ್ಣಯ್ಯನ ಮನ್ಸು ನಿಮಗೆ ಗೊತ್ತಿದ್ಯಲ್ಲ. ಅವ್ರು ಯಾವತ್ತೂ ಯಾವುದಕ್ಕೂ ನಿಮ್ಗೊಂದು ಮಾತು ಅಂದವ್ರಲ್ಲ. ನಿಮ್ಗೇನಾರ ಅಂದ್ರೆ ನೀವು ನೊಂದ್ಕೋತೀರಾ. ಅದನ್ನ ನೋಡಿ ಅವ್ರು ನೋವು ಅನ್ಭವಿಸ್ತಾರೆ. ನನ್ನ ಮಾತು ಕೇಳಿ, ನಡೆದಿದ್ನೆಲ್ಲ ಮರ್ತು ಬಿಡಿ. ಅಷ್ಟು ಸುಲಭವಾಗಿ ಮರೆಯಕ್ಕಾಗಲ್ಲ ಗೌರಿ. ನಾನು ಸಂತೋಷನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಸಂತೋಷ್ ನಿನ್ ಜೊತೆ ಫ್ಲೈಟ್ ಹತ್ಲಿಲ್ವಾ? ದುಬೈವರೆಗೂ ನನ್ ಜೊತೆನೆ ಬಂದ. ಮತ್ತೆಲ್ಲಿಗೆ ಹೋದ? ನನ್ ಕಣ್ ತಪ್ಸಿ ವಾಪಸ್ ಹೋಗಿರ್ಬೇಕು. ಅದೇ ತಪ್ಸ್ಕೊಂಡು ಹೋದ? ಇಷ್ಟು ವರ್ಷದಲ್ಲಿ ನಿನ್ ಕಣ್ ತಪ್ಸೋಕ್ ನನಗೇ ಆಗ್ಲಿಲ್ಲ. ಏನೋ ಅಲ್ಲ, ನಿನ್ ಕಣ್ ತಪ್ಸೋದು ಅಂದ್ರೆ ನನಗೆ ಮೋಸ ಮಾಡ್ಬಿಟ್ಟ. ವಾಟ್ ನಾನ್ಸೆನ್ಸ್? ಮೋಸ ಯಾಕೆ ಮಾಡ್ತಾನೆ? ಲವ್ ಮಾಡಿದಾನಲ್ಲ. ಲವ್ವಾ? ಈ ಊರಿಗೆ ಪ್ರೀತಿ ನೋಡ್ಕೊಂಡ್ ಬಂದಿದ್ಯಾ ಅಂತ ನನಗೆ ಗೊತ್ತು. ನಿನ್ ಪ್ರೀತಿ ಗೆದ್ದೇ ಗೆಲ್ಲುತ್ತೆ. ಯಾಕೆ ಹೇಳು? ನೀನು ನನ್ನ ಜೊತೆ ಬಂದಿದ್ಯಲ್ಲ, ಅದಕ್ಕೆ. ಇದು ನನ್ಗೆ ಯಾಕೆ ಕೊಡ್ತೀಯಾ? ಅವಳು ಕೊಡೋಗು. ಥ್ಯಾಂಕ್ ಯು. ಬಾಯ್. ಸೀ ಯು. ಹುಡುಗಿ ಸಿಕ್ಕಿದ ತಕ್ಷಣ ಪ್ರಪಂಚನೇ ಮರೆತು ಬಿಡ್ತಾರೆ. ಅಮ್ಮೋರೆ, ನೀವು ಪ್ರೀತಿಸಿದ ಹುಡುಗ ಹೆಂಗಿದಾನೆ? ಬಾಯಿ ಮುಚ್ಕೊಂಡಿರ್ತೀಯ? ತುಂಬಾ ಬೆಳ್ಳಗಿದಾನ? ಏಯ್, ಸಣ್ಣಗಿದಾನ? ಮುಚ್ಕೊಂಡಿರು ಅಂತ ಹೇಳಿಲ್ಲ? ಮೇಕೆ ಗಡ್ಡ ಇರುತ್ತಲ್ಲ, ಹಂಗೇನಾದ್ರು ಬಿಟ್ಟಿದಾನ? ಕೆಂಚು ಕೂದ್ಲಾ? ಹಾಯ್. ಯಾರ್ಲ ಅವನು? ಯಾರೇ ನೀನು? ಓಡ್ತಾ ಇರೋ ಟ್ರೈನಿಗೆ ಜಂಪ್ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ಯಾ? ನೀನು ಸ್ಟೇಷನ್ ಮಾಸ್ಟರ್? ಹಾಗಿದ್ರೆ ಏನು ಹಾಗಾದ್ರೆ? ರಿಸರ್ವೇಶನ್ ಟಿಕೆಟ್ ಇಲ್ಲಿದೆ ನೋಡಿ.
ಪ್ಲೇಟು ಎಡು ಬಿಡ್ತೀರಾ ಅಂತ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನೀವ್ ಹೋಗಿ ಮುಂದಿನ ಕೆಲಸ ನೋಡಪ್ಪ. ಏನಯ್ಯ ನೀನು? ಎಕ್ಸ್ಕ್ಯೂಸ್ ಮೀ. ಏನೋ ಮಾಡ್ಕೋತಾನಪ್ಪ ಇವನು. ಸರ್ ಎಕ್ಸ್ಕ್ಯೂಸ್ ಮೀ. ಸರ್ ನಿಮ್ಮನ್ನು ನೋಡ್ತಿದ್ರೆ ಟೆನ್ಷನ್ ಆಗ್ತಿದೆ. ಇನ್ನು ನಿಮಗೆ ಕೋಪ ಬಂದ್ರೆ ಪರಿಸ್ಥಿತಿ ಹೇಗಿರುತ್ತೋ ಅದಕ್ಕೆ ಸರ್ ಈಗಲೇ ಹೇಳ್ಬೇಕಾದನ್ನ ಹೇಳ್ಬಿಡ್ತೀನಿ. ನಿಮ್ಮ ತಂಗಿನ ಪ್ರೀತಿಸಿದ್ದು ನಾನೇ. ನನ್ನ ಹೆಸರು ಸಂತೋಷ್. ಸರ್ 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 ಅದೇನಾಯ್ತು ಅಂತಂದ್ರೆ ಸರ್ ನಿಮ್ಮ ತಂಗಿ ಒಳ್ಳೆ ಹುಡುಗಿ ಸರ್, ತುಂಬಾನೇ ಒಳ್ಳೆ ಹುಡುಗಿ ಸರ್. ನೀವು ಅವಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ. ಹುಡುಗರನ್ನ ಕಣ್ಣೆತ್ತು ಕೂಡ ನೋಡೋಲ್ಲ ಸರ್. ರಿಯಲಿ ಸರ್, ನನಗೆ ತುಂಬಾ ಟೈಮ್ ಆಯ್ತು. ತುಂಬಾ ದೊಡ್ಡ ಸರ್ಕಸ್ ಮಾಡ್ಬೇಕಾಯ್ತು. ಅವಳ ಕಣ್ಣು ನನ್ನ ಮೇಲೆ ಬೀಳೋ ಹಾಗೆ ಮಾಡೋಕೆ. ಇದೇ ಇಂಗ್ಲೀಷಲ್ಲಿ ಆಗಿದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದೆ ಸರ್. ಆದ್ರೆ ನಿಮಗೆ ಇಂಗ್ಲೀಷ್ ಬರಲ್ವಲ್ಲ, ಅದಕ್ಕೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಾ ಇಲ್ಲ ಸರ್. ಸರ್ ನಮ್ಮವ್ರು ಮಾಡಿದ್ದು ತಪ್ಪು ಸರ್. ನಿಮ್ಮನ್ನ ಬಾಯಿಗೆ ಬಂದಾಗ ಅನ್ಬಾರ್ದಾಗಿತ್ತು ಸರ್. ಸರ್ ಇಟ್ಸ್ ನ್ಯಾಚುರಲ್ ಸರ್. ನಿಮಗೆ ಕೋಪ ಬಂದಿದ್ದು ಇಟ್ಸ್ ಕ್ವೈಟ್ ನ್ಯಾಚುರಲ್ ಸರ್. ಸರ್ ಅದಕ್ಕೆ ತಾನೇ ನೀವು ಸಿರಿನ ಕರ್ಕೊಂಡು ಬಂದಿದ್ದು. ಸರ್ ನಮ್ಮ ಮನೆಯವ್ರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಆಯ್ತಾ? ಇನ್ನೂ ಏನಾದ್ರೂ ಇದೆಯಾ? ಸರಿಯಾಗಿ ಹೇಳೋದ್ನೂ ಎಲ್ಲೋ ಗೊತ್ತಿಲ್ಲ, ಆದ್ರೆ ಮ್ಯಾಟ್ರ್ ಮಾತ್ರ ಇಷ್ಟೇ ಸರ್. ಸರಿ ಬಾ. ವೀರು, ಅವನ್ನ ಒಳಗ್ ಕರ್ಕೊಂಡು ಹೋಗ್ಲೇಬೇಕಾ? ನೀವೇನ್ ಸರ್, ನಾನೇನು ಪರ್ಸನಲ್ ಆಗಿ ಮಾತಾಡ್ಕೊಂಡು ಅಂತ ಅನ್ಕೊಂಡ್ರೆ ಹುಡುಗ ಕಣಯ್ಯ. ಸಿಮ್ಮದ್ ಗೂಡ್ಗೆ ಸಿಮ್ಮದ್ ಜೊತೆಲೆ ಹೋಯ್ತವನೆ. ಲೇ ಬೆಪ್ತ ಕಡೆ, ಸಿಂಹ ಇರೋದು ಗೂಡಲ್ಲ ಗುಹೆಯಲ್ಲಿ. ಏನಿದು ಇಷ್ಟೊಂದು ಶಾಂತವಾಗೈತೆ? ತಂಗಾಳಿ ಬೀಸಕ್ ಮುಂಚೆ ಹಿಂಗೆಯ. ತಂಗಾಳಿ ಅಲ್ಲ, ಅದು ಬಿರುಗಾಳಿ. ಭದ್ರ, ನೀನ್ ತುಂಬಾ ಹೊರಟ ಕಣಯ್ಯ. ಅವನ್ ಹಂಗ ಹೊಡಿಯೋದು ಏನೋ ಚಿಕ್ಕ ಹುಡುಗ ತಪ್ಪು ಮಾಡ್ಬಿಟ್ಟಿದ್ದಾನೆ, ಅದಕ್ಕೆ ನೀನು ಪಾಪ ದೊಡ್ಡ ಮನುಷ್ಯನ ಮನೆ ಹುಡುಗ ಅಂತ ಕಾಣ್ತಿದ್ದೆ. ಬೇಡ ಅಂತ ಶ್ರೀಮಂತರ ಸಾವಾಸ ನಮಗ್ ಬೇಡ. ಆ ದಿನ ನಾನೇನು ಮರ್ತಿಲ್ಲ ಮಾಸ್ಟ್ರೆ. ದುಡ್ಡಿನ ಕಂತೆ ನನ್ನ ತಾಯಿ ಮುಖದ ಮೇಲೆ ಬಿಸಾಕ್ತ ನಮ್ಮಪ್ಪ. ಬೇಡ, ಇಂಥ ದೊಡ್ಡ ಮನುಷ್ಯ ಸಾವಾಸ ಬೇಡ. ಇವ್ರು ಒಂದ್ ದಿವಸ ಇದ್ದಾಗ ಇನ್ನೊಂದ್ ದಿವಸ ಇರೋದಿಲ್ಲ. ಇವತ್ತು ನನ್ನ ತಂಗಿ ನೋವು ಅನುಭವಿಸ್ತಾ ಇದ್ರು ಪರವಾಗಿಲ್ಲ, ಆದ್ರೆ ನನ್ನ ತಾಯಿಗಾದಾಗ ನನ್ನ ತಂಗಿಗಾಗಬಾರ್ದು ಅಷ್ಟೇ. ನನ್ನ ಮಾತು ಕೇಳೋ. ಏ ವೀರು, ಅವನು ಬಂದಿರೋದು ಬ್ಯಾಗ್ ತಗೊಳ್ಳೋದಕ್ಕೆ ಕಣೋ. ಇಲ್ಲ, ನಾನು ಬಂದಿರೋದು ಸಿರಿಗೋಸ್ಕರನೇ. ವೀರು, ಸರ್ ನಮ್ಮನ್ನ ದೂರ ಮಾಡ್ಬಿಡಿ ಸರ್. ನಿಮ್ ತಂಗಿನ ನೀವೆಷ್ಟು ಪ್ರೀತಿಸ್ತಿರೋ ಅದಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ ಸರ್. ಅದಕ್ಕೆ ಮಮ್ಮಿ ಡ್ಯಾಡಿ ಎಲ್ಲರೂ ಬಿಟ್ಟು ಬಂದಿದ್ದೀನಿ. ಬೇಕಾದ್ರೆ ನನ್ನ ಪ್ರೀತಿ ನಿಜ ಅಂತ ಪ್ರೂವ್ ಮಾಡೋಕೆ ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಸರ್. ಇಂಗ್ಲಿಷ್ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದೀನಿ ಅಂತ. ಮಾಸ್ಟ್ರೇ, ಇವನ್ ಆಚೆ ಹೋಗೋ ಕೇಳಿ. ಏನ್ ಸರ್ ಇದು? ನೇರಣ ಹಾಕೊಂಡ್ಗೂ ಕೂಡ ಕೊನೆ ಆಸೆ ಏನು ಅಂತ ಕೇಳಿ ನೆರವೇರಿಸ್ತಾರೆ. ಈಗ ಹೇಳಿದ್ರೆ ಆಗಲ್ಲ ನಿನ್ಗೆ. ಯಾಕೆ ಮಾಡೋ ನಿನ್ ಕೋಪನ? ಇವಳು ನೋಡಿದ್ರೆ ನಿನ್ ತಾಯಿ ಜ್ಞಾಪಕಕ್ಕೆ ಬರ್ತಾಳೆ ಅಂತೀಯ, ಆದ್ರೆ ನನಗೆ ಇವನ್ ನೋಡಿದ್ರೆ ನೀನ್ ಚಿಕ್ಕವನಾಗಿದ್ದಾಗ ನನಗೊಂದು ಅವಕಾಶ ಕೊಡಿ ಅಂತ ಬೇಡ್ಕೊಂಡಿದ್ದು ಜ್ಞಾಪಕಕ್ಕೆ ಬರ್ತಾ ಇದೆ. ಅದನ್ನ ಮರ್ತು ಬಿಟ್ಟಿಯ? ಆ ಅವಕಾಶ ಸಿಕ್ಕಿದ್ರಿಂದ ತಾನೇ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದು, ನಿನ್ನ ಹೊಲಕ್ಕೆ ನೀನು ಯಜಮಾನ ಆಗಿದ್ದು. ನಿನಗೊಂದ್ ನ್ಯಾಯ, ಇವನಿಗೊಂದ್ ನ್ಯಾಯನಾ? ನೀನ್ ಮದ್ವೆ ಆಗ್ಬೇಕಾಗಿರೋನು ನಿನಗ್ ಮಾತ್ರ ಹಿಡಿಸಿದ್ರೆ ಸಾಕ, ಇಲ್ಲ ನನಗೂ ಹಿಡಿಸ್ಬೇಕಾ? ನಿಮ್ಗೂ ಹಿಡಿಸ್ಬೇಕಣ್ಣಯ್ಯ. ನಿಮ್ಗೆ ಹಿಡಿಸ್ಬೇಕು ಅಂತಂದ್ರೆ ನೀವೇನ್ ಹೇಳಿದ್ರು ನಾನು ಮಾಡ್ತೀನಿ ಸರ್. ಏನ್ ಹೇಳಿದ್ರು ಮಾಡ್ತೀಯಾ? ಮಾಡ್ತೀನಿ ಸರ್. ವ್ಯವಸಾಯ ಮಾಡ್ಬೇಕು. ನಾನು ನಿನಗೆ 1 ಎಕರೆ ಜಮೀನ್ ಕೊಡ್ತೀನಿ. ನಾನ್ ಬೆಳೆದಷ್ಟು ಭತ್ತ ಬೆಳಿಬೇಕು. ಬೆಳಿತೀಯಾ? ಬೆಳಿತೀನಿ ಸರ್. ಹಾಲು ಕರಿಬೇಕು, ಸಗಣಿ ಎತ್ತಬೇಕು, ಕೋಳಿ ಸಾಕ್ಬೇಕು, ಕುರಿ ಮೇಯಿಸ್ಬೇಕು. ಆಗತ್ತಾ? ನಿನ್ ಕೈನಲ್ಲಿ? ಅದನ್ನೆಲ್ಲ ಇವನ್ ಕೈಲಿ ಮಾಡಕ್ಕಾಗುತ್ತೇನೋ? ಮಾಡ್ಬೇಕು ಮಾಸ್ಟ್ರೇ, ಮಾಡ್ಬೇಕು. ಅವ್ರ ತಂದೆ ತಾಯಿನ ಬಿಟ್ಟು ಬರೋದು ಅಷ್ಟೇ ಅಲ್ಲ,
ಈ ಮನೆ ಹೆಣ್ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತಂದ್ರೆ ಅವರ ತಾಯಿ ರೈತರು ಅಂತ ಹೀಯಾಳ್ಸಿದ್ರಲ್ಲ, ಆ ರೈತರ ಬದುಕು ಯಾವ ರೀತಿ ಇದೆ ಅಂತ ಅವನು ಗೊತ್ತಾಗ್ಬೇಕು. ಅದರಲ್ಲಿ ಅವನು ಗೆದ್ದು ತೋರಿಸ್ಬೇಕು. ಆಗತ್ತಾ? ಆಗತ್ತೆ ಸರ್. ನೀವು ಹೇಳೋದನ್ನೆಲ್ಲ ಮಾಡ್ತೀನಿ. ನಿಮ್ಗಿಂತ 1 ಕ್ವಿಂಟಲ್ ಜಾಸ್ತಿನೇ ಬೆಳೆಸ್ತೀನಿ. ಸೋತ್ರೆ ನನ್ನ ತಂಗಿ ಅಷ್ಟೇ ಅಲ್ಲ, ಈ ಊರನ್ನೇ ಬಿಟ್ಬಿಟ್ಟು ಹೋಗ್ಬೇಕು. ಎಸ್ ಸರ್.